ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಡುಪಿ ಜಿಲ್ಲೆ, ಅದೇ ರೀತಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಉಡುಪಿ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಪ್ರೌಢಶಾಲಾ ಬಾಲಕಿಯರ ಹೊನಲು ಬೆಳಕಿನ ಕ್ರೀಡಾಕೂಟ 2014-15 ಈ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಹಾಗೂ ಉದ್ಘಾಟಕರಾದ ಸನ್ಮಾನ್ಯ ಶ್ರೀ ಎಮ್ಮನೆ ರತ್ನಾಕರ್, ಮಾನ್ಯ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುತ್ತಿರುವ ಸನ್ಮಾನ್ಯ ಪ್ರಮೋದ್ ಪದ್ಮರಾಜ್, ಉಡುಪಿಯ ಸನ್ಮಾನ್ಯ ವಿಧಾನಸಭೆಯ ಸದಸ್ಯರು, ಅದೇ ರೀತಿ ನಮ್ಮ ಪ್ರಭಾರಿ ಸಚಿವರು ಶ್ರೀಮಾನ್ ವಿನಯ್ ಕುಮಾರ್ ಸೊರಕೆ ನಮ್ಮವರೇ, ನಮ್ಮ ಜಿಲ್ಲೆಯವರು, ಅದೇ ರೀತಿ ಕ್ರೀಡಾ ಸಚಿವರು ಶ್ರೀಮಾನ್ ಅಭಯ್ ಚಂದ್ರ ಜೈನ್, ಯಾರು ಈ ಒಂದು ಕ್ರೀಡಾಂಗಣದಲ್ಲಿ ನಾವು ಏನು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದಕ್ಕೆ ಬೇಕಾದ ಎಲ್ಲ ಸಹಕಾರವನ್ನು ಕೊಟ್ಟು, ಅದೇ ರೀತಿ ಕ್ರೀಡಾ ಜ್ಯೋತಿ ಬೆಳವಣಿಗೆ ಇದಕ್ಕೆ ಅಂತಾರಾಷ್ಟ್ರೀಯ ಕ್ರೀಡಾಪಟು ಅರ್ಜುನ್ ಪ್ರಶಸ್ತಿಯನ್ನು ಪಡೆದಂತವರು ಸನ್ಮಾನ್ಯ ಶ್ರೀಮತಿ ಮೇನಕಾ ಪೂಜಾರಿ ಅವರು. ಈಗ ನಿಂತೀಗ ಮಕ್ಕಳಿಗೆ ನಮ್ಮ ಮಾನ್ಯ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಶ್ರೀಮತಿ ಸವಿತಾ ಕೋಟ್ಯಾನ್ರವರು, ಶ್ರೀಮಾನ್ ವಿಶಾಲ್ ಅವರು, ನಮ್ಮ ಜಿಲ್ಲಾ ಅಧಿಕಾರಿಯವರು ಶ್ರೀಮಾನ್ ಕನಗವಳ್ಳಿಯವರು, ಮುಖ್ಯ ಜಿಲ್ಲಾ ಪಂಚಾಯತ್ನ ಅಧಿಕಾರಿಗಳು, ಅದೇ ರೀತಿ ರಾಜೇಂದ್ರ ಪ್ರಸಾದ್ ರವರು, ನಮ್ಮ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು, ಸನ್ಮಾನ್ಯ ಪಿ ಯುವರಾಜ್ ಅಧ್ಯಕ್ಷರು, ಅದೇ ರೀತಿಯಲ್ಲಿ ಪುರುಷೋತ್ತಮ ಶೆಟ್ಟಿ ಉದ್ಯಮಿ ಡೆವಲಪರ್ಸ್, ಅದೇ ರೀತಿ ಶ್ರೀಮತಿ ಫಿಲೋಮಿನಾ ಲೋಬೋರವರು, ಮಾನ್ಯ ನಿರ್ದೇಶಕರು, ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರುವ ಗಣ್ಯರು. ಇವತ್ತಿನ ಈ ಕಾರ್ಯಕ್ರಮ ಆಗಬೇಕಾದ್ರೆ ಹಲವಾರು ಸಂಘ ಸಂಸ್ಥೆಯಿಂದ ಪ್ರಮುಖರು ಇವತ್ತು ನಮಗೆ ನೆರವನ್ನು ಕೊಟ್ಟಿದ್ದಾರೆ. ಅವರು ವೇದಿಕೆಯಲ್ಲಿದ್ದಾರೆ. ಅವರಿಂದಾಗಿ ಈ ಕಾರ್ಯಕ್ರಮ ನಡೆದಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಅದೇ ರೀತಿಯಲ್ಲಿ ಸಭೆಯಲ್ಲಿ ಹಾಜರಿರುವ ಎಲ್ಲ ಗಣ್ಯರು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಕ್ರೀಡಾಪಟುಗಳು, ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಂದಿರುವಂಥ ಕ್ರೀಡಾಪಟುಗಳು ಹಾಗೂ ಉಡುಪಿಯ ನೆಚ್ಚಿನ ಬಂಧು ಭಗಿನಿಯರೇ, ನಮಗೆಲ್ಲರಿಗೂ ಹೆಮ್ಮೆಯ ಸಂತೋಷದ ದಿವಸ. ಹೆಮ್ಮೆಯ ದಿವಸ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ರಾಜ್ಯ ಮಟ್ಟದ ಒಂದು ಕ್ರೀಡಾ ಚಟುವಟಿಕೆ ನಮ್ಮಲ್ಲಿ ಇವತ್ತು ಆಗ್ತಾ ಇದೆ ಅಂತ ಹೇಳಿದರೆ, ಪ್ರಾಯಶಃ ರಾಷ್ಟ್ರ ಮಟ್ಟದ ವ್ಯವಸ್ಥೆ ಉಡುಪಿಯಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಆದ್ದರಿಂದಲೇ ಈ ಕ್ರೀಡಾ ಕಾರ್ಯಕ್ರಮ ಉಡುಪಿಯಲ್ಲಿ ಇವತ್ತು ಜರುಗುತ್ತಾ ಇದೆ. ನಮ್ಮ ಶಾಸಕರು ಇವತ್ತು ವಿಶೇಷವಾದ ಒಂದು ಆಸಕ್ತಿಯನ್ನು ವಹಿಸಿ ನಮ್ಮ ಇಲ್ಲಿಯ ಯುವಕರನ್ನು ಒಟ್ಟಾಕಿ ಈ ಒಂದು ಕಾರ್ಯಕ್ರಮಕ್ಕೆ ನಾಂದಿ ಹಾಕಿದ್ದಾರೆ. ನಮ್ಮ ಜಿಲ್ಲಾ ಮಂತ್ರಿಗಳು ವಿನಯ್ ಕುಮಾರ್ ಸೊರಕೆ ಅವರು ಅದಕ್ಕೆ ಬೇಕಾದ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ನಮ್ಮ ಕ್ರೀಡಾ ಸಚಿವರು ಯಾವ ಹೊತ್ತಿಗೆ ನಮ್ಮ ಜಿಲ್ಲಾಧಿಕಾರಿಗಳು, ಇಲ್ಲಿಯ ಸ್ಪೋರ್ಟ್ಸ್ ಅಧಿಕಾರಿಗಳು ಈ ಸ್ಟೇಡಿಯಂ ಮತ್ತು ಗಟ್ಟಿ ಮಾಡಬೇಕು, ಇದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಬೇಕಂತ ಹೇಳುವಂಥ ಬೇಡಿಕೆಯನ್ನು ನನಗೆ ತಿಳಿಸಿದರು. ನಾನು 1 ಕೋಟಿ ರೂಪಾಯಿ ಇದಕ್ಕೆ ಕೊಡುವಂಥ ನಿರ್ಧಾರವನ್ನು ಮಾಡಿದಾಗ ಅವರು ಹೇಳಿದರು, ಸರ್ 1 ಕೋಟಿ ರೂಪಾಯಿ ನೀವು ಕೊಟ್ಟಿದ್ರಿ, ಧನ್ಯವಾದ. ಆದರೆ
ಮತ್ತು ಸ್ವಲ್ಪ ಕೆಲಸ ಬಾಕಿ ಉಳಿತದೆ. ಅದು ಎಷ್ಟು ಅಂತ ಕೇಳಿದಾಗ ಅವರು ಬರೀ 31 ಲಕ್ಷ ಅಂತ ಹೇಳಿದರು. ಆದ್ದರಿಂದ ನಾನು ಪಾರ್ಲಿಮೆಂಟ್ ಸದಸ್ಯರ ಡೆವಲಪ್ಮೆಂಟ್ ನಿಧಿಯಿಂದ ಇವತ್ತು 1,31,00,000 ರೂಪಾಯಿ ಈ ಸ್ಟೇಡಿಯಮ್ಮಿನ ಬೆಳವಣಿಗೆಗೆ ನಾವು ಕೊಟ್ಟಿದ್ದೇವೆ. ನನಗೆ ನೆನಪಾಗ್ತಾ ಇದೆ, ಇಲ್ಲಿ ಒಂದು ಪೆವಿಲಿಯನ್ ಇತ್ತು, ಶ್ರೀಮಾನ್ R.M. ಮಂದ್ರಾದೇವರು ಕಟ್ಟಿದಂಥ ಪೆವಿಲಿಯನ್. ನಾವು ದಾಮಣ್ಣ ಇಲ್ಲಿದ್ದಾರೆ, ಇವತ್ತು ನಮ್ಮೆಲ್ಲರ ಹಿರಿಯರು. ಇಲ್ಲಿ ನಾವು ಆಡ್ತಾ ಇರುವಾಗ ಆ ಪೆವಿಲಿಯನ್ನಲ್ಲಿ ಕೂತ್ಕೊಳ್ತಾ ಇತ್ತು. ಈ ಪೆವಿಲಿಯನ್, ಈ ಗ್ರೌಂಡ್ ದೊಡ್ಡದು ಮಾಡಬೇಕಾದ್ರೆ ಶ್ರೀಮಾನ್ B.B. ಶೆಟ್ಟಿಯವರು ನಮಗೆಲ್ಲ ಸ್ಫೂರ್ತಿಯನ್ನು ಕೊಟ್ಟವರು. ಇವತ್ತು ನೀವು ನೋಡಿದ್ರಿ, ನನಗೆ ಕೇಳಿದ್ರಿ ಪಿಕಾಸನ್ನು ಆ ರೀತಿ ಹೇಗೆ ಹೊಡಿತೀರಿ ಅಂಥೇಳಿ. ಪ್ರಾಯಶಃ ಅದೇ ಪಿಕಾಸನ್ನು ಹೊಡೆದು ಈ ಗ್ರೌಂಡನ್ನು ದೊಡ್ಡದು ಮಾಡುವಂಥ ಒಂದು ಕೆಲಸ ನಾವೆಲ್ಲರೂ ಯುವಕರು ಮಾಡೋದ್ರ ಮೂಲಕ ಇವತ್ತು ಈ ಒಂದು ಗ್ರೌಂಡ್ ಇಷ್ಟು ದೊಡ್ಡದಾಗಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವೇ ಕೊಟ್ಟರೆ ಹಿಡಿದು, ನಾವೇ ಪಿಕಾಸನ್ನು ಹಿಡಿದು ದಿನಗಟ್ಟಲೆ ರಾತ್ರಿ ಇಲ್ಲಿ ಬಂದು ಕೆಲಸ ಮಾಡೋದ್ರ ಮೂಲಕ ಇಷ್ಟು ದೊಡ್ಡ ಒಂದು ಕ್ರೀಡಾಂಗಣ ಅಜ್ಜರ್ಕಾಡು ಮೈದಾನ ಇವತ್ತು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗಿದೆ. ಆ ಸಮಯದಲ್ಲಿ B.B. ಶೆಟ್ಟರು ನಮಗೆ ಒಂದು ಪ್ರೋತ್ಸಾಹ ಕೊಡೋದ್ರ ಮೂಲಕ ನೂರಾರು ಯುವಕರು ಒಟ್ಟಿಗೆ ಸೇರಿ ಕೆಲಸ ಮಾಡೋದ್ರ ಮೂಲಕ ಈ ಒಂದು ಕ್ರೀಡಾಂಗಣ ನಿರ್ಮಾಣ ಆಗಿದೆ. ಇದಕ್ಕೆ ಪ್ರತಿ ಶಾಲೆಯಿಂದ, ಪ್ರತಿಯೊಂದು ಸ್ಟೂಡೆಂಟ್ ಮನೆಯಿಂದ 1 ರೂಪಾಯಿಯನ್ನು ಕೂಪನ್ ಮೂಲಕ ಕೊಡೋದ್ರ ಮೂಲಕ ಈ ಕ್ರೀಡಾಂಗಣ ಬೆಳೆದಿದೆ. ಇವತ್ತು ನಮ್ಮ ಸಚಿವರು ಅಭಯ್ ಚಂದ್ರ ಜೈನರು ಹೇಳಿದರು, ನೀವು 1 ಕೋಟಿ ರೂಪಾಯಿ ಯಾವ ಕೊಡ್ತೀರಿ, ನಾವು ಸರ್ಕಾರದ ವತಿಯಿಂದ ಮತ್ತೊಂದು ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಹೇಳುವಂಥ ಭರವಸೆಯನ್ನು ಅವರು ಕೊಟ್ಟಿದ್ದಾರೆ. ಅದರಲ್ಲಿ 25 ಲಕ್ಷ ಈಗಾಗಲೇ ಬಿಡುಗಡೆ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷವನ್ನು ನಾನು ಪಡ್ತಾ ಇದ್ದೇನೆ. ಇವತ್ತು ನಮ್ಮ ಬಾಲಕಿಯರ ಶಾಲೆ, ಸರಕಾರಿ ಪದವಿ ಪೂರ್ವ ಶಾಲೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅವರು ಆಸಕ್ತಿಯನ್ನು ವಹಿಸಿದ್ದಾರೆ. ಅವರ ಒಂದು ಕೊಡುಗೆಯನ್ನು ಸ್ಮರಿಸಿಕೊಂಡು ಅವರು ಇವತ್ತೊಂದು ಬೇಡಿಕೆಯನ್ನಿಟ್ಟಿದ್ದಾರೆ. 1200 ಮಕ್ಕಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ಇವತ್ತು ಬೇಡಿಕೆ ಇಟ್ಟಿದ್ದಾರೆ, ನಮ್ಮ ಶಾಲಾ ವಿಸ್ತರಣೆಗೆ ನೆರವು ಕೊಡಬೇಕಂಥೇಳಿ. ಅವರು ಮನವಿ ಕೊಟ್ಟಾಗ 20 ಲಕ್ಷ ಕೊಡಬೇಕು ಹೇಳಿದಾಗ ನಾನು ಅಧಿಕಾರಿಗಳ ಹತ್ರ ಹೇಳಿದೆ, ನಾನು ಈಗ 20 ಲಕ್ಷ ಅಲ್ಲ 10 ಲಕ್ಷ ಕೊಡ್ತೇನೆ ಹೇಳಿ. ಆದರೆ ಅವರ ಈ ಕಾರ್ಯವನ್ನು ನೋಡೋದ್ರ ಮೂಲಕ ನಾನು 10 ಬದಲಿಗೆ 20 ಲಕ್ಷ ಕೊಡುವಂಥ ನಿರ್ಧಾರ ಮಾಡಿದ್ದೇನೆ. ಅದು ಅಲ್ಲದೆ ಕಿಮ್ಮನೆ ರತ್ನಾಕರ್ ಅವರು ಅವರ ಸ್ಥಾನದಿಂದ ಎದ್ದು ಬಂದು ನನಗೆ ಹೇಳಿದರು, ಸರ್ಕಾರ ವತಿಯಿಂದ 50 ಲಕ್ಷ ರೂಪಾಯಿಯನ್ನು ನಾವು ಕೊಡ್ತೇವೆ, ನಿಮಗೆ ಮಕ್ಕಳಿಗೆ ನಿಮ್ಮ ಶಾಲೆಗೆ 50 ಲಕ್ಷ ಕೊಡ್ತೇನಂತ ವಾಗ್ದಾನ ಮಾಡಿದ್ದಾರೆ. ಪ್ರಾಯಶಃ ನನಗೆ ಇದಕ್ಕಿಂತಲೂ ಹೆಚ್ಚಿನ ಸಂತೋಷ ಯಾವುದಿಲ್ಲ. ನಮ್ಮ ಇಡೀ ಹೋರಾಟ ಹೆಣ್ಣು ಮಕ್ಕಳಿಗೆ, ಈ ಗಂಡು ಮಕ್ಕಳಿಗೆ ಎಷ್ಟು ಸ್ಥಾನ ಸಿಗ್ತದೆ ಅಷ್ಟೇ ಸ್ಥಾನ ಸಿಗಬೇಕಂತ ಹೇಳುವಂಥದ್ದು ನಮ್ಮ ಒಂದು ಆಶಯವನ್ನು ನಾವು ಇಟ್ಕೊಂಡಿದ್ದೇವೆ. ನಮಗೆ ಇವತ್ತು ಹೆಮ್ಮೆ, ಶ್ರೀಮತಿ ಮಮತಾ ಪೂಜಾರಿಯವರು ಇವತ್ತು ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಆಟದಲ್ಲಿ ಆಟವನ್ನು ಮಾಡೋದು ಮಾತ್ರ ಅಲ್ಲ, ನಮಗೆ ರಾಷ್ಟ್ರಕ್ಕೆ ಹೆಮ್ಮೆಯನ್ನು ತಂದು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ನಮ್ಮ ಗ್ರಾಮೀಣ ಕ್ಷೇತ್ರದ ಯುವಕರಿಗೆ ಇರುವಂಥ ಆಟ ಕಬಡ್ಡಿ ಆಟ. ನಾನು ಕೇಂದ್ರದಲ್ಲಿ ಸ್ಪೋರ್ಟ್ಸ್ ಸಚಿವನಾಗಿರುವಾಗ ಈ ಆಟವನ್ನು ಒಲಿಂಪಿಕ್ಸ್ನಲ್ಲಿಯೂ ಕೂಡ ಸೇರಿಸ್ಬೇಕಂತ ಹೇಳುವಂಥ ಪ್ರಯತ್ನ ಮಾಡಿದಂಥ ಒಂದು ಆಟ ಇದು ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಹೆಚ್ಚಿಗೆ ಸಮಯ ತೆಗೆಯಲಿಕ್ಕಾಗ್ತಾ ಇಲ್ಲ, ಕಾರ್ಯಕ್ರಮದಲ್ಲಿ ಬದಲಾವಣೆ ಮಾಡಿ ನಾನು ಮಧ್ಯದಲ್ಲಿ ಮಾತಾಡ್ತಾ ಇದ್ದೇನೆ. ನಿಮಗೆಲ್ಲರಿಗೂ, ಪ್ರತಿಯೊಬ್ಬ ಕ್ರೀಡಾಪಟುವಿಗೂ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆ ಹೇಳಿದ್ರೆ ಪಾರ್ಟಿಸಿಪೇಷನ್ ಇಟ್ ಸೆಲ್ಫ್ ಈಸ್ ಸಕ್ಸಸ್. ನೀವು ಗೆಲ್ಲುವುದು ಮತ್ತೊಂದು, ಆದರೆ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಸಕ್ಸೀಡ್ ದ ಥ್ರೆಶೋಲ್ಡ್ ಎಂಟ್ರಿ ಪಾಯಿಂಟ್. ಆದ್ದರಿಂದ ನಿಮಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವಾಗ
ನಾನು ಸ್ಪೋರ್ಟ್ಸ್ ಮಂತ್ರಿ ಆಗಿದ್ದೆ. ನಮ್ಮ ಇಡೀ ಅಟೆನ್ಷನ್ ಇನ್ಫ್ರಾಸ್ಟ್ರಕ್ಚರನ್ನು ಒದಗಿಸುವಂಥದ್ದು. ಆದರೆ ಯಾವಾಗ ನಾನು ಮಂತ್ರಿ ಆದೆ, ನಾ ಹೇಳಿದೆ ನಾವು ಕೇವಲ ಇನ್ಫ್ರಾಸ್ಟ್ರಕ್ಚರ್ ಅಲ್ಲ, ಕ್ರೀಡಾಪಟುಗಳಿಗೆ ಏನು ವ್ಯವಸ್ಥೆ ಬೇಕು ಆ ವ್ಯವಸ್ಥೆಯನ್ನು ನಾವು ಬೇಕು ಅಂತ ಹೇಳ್ತೀವಿ. ಸಂದರ್ಭ ಇಷ್ಟೇ, ಬೆಂಗಳೂರಿನ ಟ್ರೈನಿಂಗ್ ಕಾಲೇಜಿಗೆ ನಾನು ಹೋಗಿದ್ದೆ. ಅಲ್ಲಿ ಒಬ್ಬರು ವೆಯ್ಟ್ ಲಿಫ್ಟರ್ ಇದ್ದರು, ಮಹಿಳೆ ವೆಯ್ಟ್ ಲಿಫ್ಟರ್ ಇದ್ದರು. ಅವ್ರ ಹತ್ರ ನಾನು ಕೇಳಿದೆ, ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಭಾರತಕ್ಕೆ ಪದಕ ತರಬೇಕಾದ್ರೆ ನಿಮಗೆ ಏನು ಮಾಡಬೇಕು ಹೇಳಿದಾಗ ಅವರು ಹೇಳಿದರು, ಸಾರ್ ನನಗೆ 2 ಮೊಟ್ಟೆ ಜಾಸ್ತಿ ಕೊಡಿ, ನಾನು 1 kg ಎಕ್ಸ್ಟ್ರಾ ವೆಯ್ಟ್ ಎತ್ತಿ ಅಂತಾರಾಷ್ಟ್ರೀಯ ಪದಕವನ್ನು ತರ್ತೇನೆ ಅಂತ ಹೇಳಿದಾಗ ನನ್ನ ಮನಸ್ಸಿನಲ್ಲಿ ವ್ಯಾಕುಲ ಆಯಿತು. ಆದ್ದರಿಂದ ಕಳೆದ ಬಾರಿ ನಡೆದಂಥ ನಮ್ಮ ಸ್ಪೋರ್ಟ್ಸ್ ಮೀಟ್, ಅದರಲ್ಲಿ ಪ್ರತಿಯೊಂದು ಕ್ರೀಡಾಪಟುವಿಗೆ ಏನು ವ್ಯವಸ್ಥೆ ಬೇಕು, ಡಯಟ್, ಮೆಡಿಸಿನ್, ಟ್ರೈನಿಂಗ್, ಇನ್ಫ್ರಾಸ್ಟ್ರಕ್ಚರ್ ಕೊಡಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಹೊಸದಾಗಿ ಪ್ರಾರಂಭ ಮಾಡಿ ಇವತ್ತು ಕ್ರೀಡಾಪಟುಗಳಿಗೆ ಅಷ್ಟೇ ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ನಿಮಗೆಲ್ಲರಿಗೂ ಧನ್ಯವಾದ. ಜೈ ಹಿಂದ್. ಬಂಧುಗಳೇ, ನಿಮಗೆ ವಂದನೆಗಳು ನನ್ನ ಪರವಾಗಿ ಹಾಗೂ ನನ್ನ ಮಡದಿ ಬ್ಲಾಸಮ್ ಪರವಾಗಿ ನಿಮಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ಕರ್ನಾಟಕ ಸರ್ಕಾರದ ಕ್ರೀಡಾ ಸಚಿವರಾಗಿರುವ, ಈ ಕ್ರೀಡಾಂಗಣದ ಅಭಿವೃದ್ಧಿಗೆ ಬಲುದೊಡ್ಡ ಕೊಡುಗೆಯನ್ನು ನೀಡಿರುವಂತಹ ಗೌರವಾನ್ವಿತ ಅಭಯ್ ಚಂದ್ರ ಜೈನ್ ಅವರು ನೀಡಲಾಗಿದೆ. ಒಲಿಂಪಿಕ್ ಧ್ವಜ ಬಿಳಿಯ ಹಿನ್ನೆಲೆಯಲ್ಲಿ ಒಲಿಂಪಿಕ್ನ ಸಂಕೇತವನ್ನು ಒಳಗೊಂಡಿರುತ್ತದೆ. ಒಂದರೊಳಗೊಂದು ಸೇರಿರುವ 5 ಬಳೆಗಳ ಚಿಹ್ನೆಯ ಆಧುನಿಕ ಒಲಿಂಪಿಕ್ನ ಸಂಕೇತ. ಈ ಬಳೆಗಳ ಬಣ್ಣ ನೀಲಿ, ಕೆಂಪು, ಹಳದಿ, ಹಸಿರು. ಈ ಬಣ್ಣಗಳು ಜಗತ್ತಿನ ಎಲ್ಲ ದೇಶಗಳ ರಾಷ್ಟ್ರಧ್ವಜದ ಬಣ್ಣಗಳಲ್ಲಿ ತನ್ನನ್ನು ಗುರುತಿಸಿಕೊಂಡಿರುವ ಬಣ್ಣವನ್ನು ಹಚ್ಚಲಾಗಿದೆ. ಈ ಒಲಿಂಪಿಕ್ ಧ್ವಜವನ್ನು ರಚಿಸಿದವರು ರೆವರೆಂಡ್ ಡೀಡಾ. ಆ ನೆಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಕರ್ನಾಟಕ ರಾಜ್ಯ ಧ್ವಜವನ್ನು ಹೊತ್ತು ತರುತ್ತಿರುವಂತಹ ಎನ್ಸಿಸಿ ಕೆಡೆಟ್ಗಳಾದಂತಹ ಸೀನಿಯರ್ ಅಂಡರ್ ಆಫೀಸರ್ ರಾಘವೇಂದ್ರ ನಾಯಕ್, ಸಾರ್ಜೆಂಟ್ ರೈಟ್ ಮಾರ್ಕರ್ ರೇಷ್ಮಾ, ಸಾರ್ಜೆಂಟ್ ಸ್ವಾತಿ, ಸಾರ್ಜೆಂಟ್ ಆರತಿ, ಸಾರ್ಜೆಂಟ್ ಮಮತಾ, SMS ಪದವಿಪುರ ಕಾಲೇಜಿನ ಎನ್ಸಿಸಿ ಕ್ಯಾಡೆಟ್ಗಳು ಇದೀಗ ರಾಜ್ಯ ಕ್ರೀಡಾ ಧ್ವಜವನ್ನು ಮಾರ್ಚ್ ಪಾಸ್ಟ್ನ ಮೂಲಕವಾಗಿ ತರುವವರಿದ್ದಾರೆ. ಏಷ್ಯನ್ ಧ್ವಜಗಳಲ್ಲಿ 11 ಉಂಗುರಗಳ ಸಂಕೋಲೆ 1951ರ ಮೊದಲ ಏಷ್ಯಾಡಿನಲ್ಲಿ ಭಾಗವಹಿಸಿದ 11 ದೇಶಗಳ ನೆನಪಿನ ಮೇಲೆ 11 ಬಳೆಗಳನ್ನು ಏಷ್ಯಾಡಿನ ಧ್ವಜದಲ್ಲಿ ಹಚ್ಚಲಾಗಿದೆ. ಒಲಿಂಪಿಕ್ ಧ್ವಜದ ಕೆಳಭಾಗದಲ್ಲಿ CTS, RTS, 40S ಎಂಬ ಒಲಿಂಪಿಕ್ನ ಧ್ಯೇಯವಾಕ್ಯವನ್ನು ಲ್ಯಾಟಿನ್ ಭಾಷೆಯಲ್ಲಿ ಅಚ್ಚೊತ್ತಿಕೊಂಡದ್ದನ್ನು ನೆನಪಿಸಿಕೊಂಡವರಿದ್ದೇವೆ. ಇನ್ನಷ್ಟು ವೇಗ, ಇನ್ನಷ್ಟು ದೂರ, ಇನ್ನಷ್ಟು ಎತ್ತರ ಎಂಬ ಪದಗಳನ್ನು ಲ್ಯಾಟಿನ್ ಭಾಷೆಯಲ್ಲಿ ಅಚ್ಚೊತ್ತಿಕೊಂಡು ಇದೀಗ ಧ್ವಜಾರೋಹಣಕ್ಕಾಗಿ ಕ್ಷಣಗಣನೆ. ಕ್ರೀಡಾಕೂಟಗಳಲ್ಲಿ ಧ್ವಜಾರೋಹಣಕ್ಕೆ ಬಹಳವಾದ ಮಹತ್ವ. 2012ರಲ್ಲಿ ಲಂಡನ್ನಲ್ಲಿ ಕೆಳಗಿಳಿಸಿದ ಒಲಿಂಪಿಕ್ ಧ್ವಜ 2016ರಲ್ಲಿ ಬ್ರೆಜಿಲ್ನ ರಿಯೋ ಡಿ ಜನೈರೋ ಇಲ್ಲಿ ಬಾನೆತ್ತರಕ್ಕೆ ಏರಲಿದೆ. ತನ್ಮೂಲಕವಾಗಿ ಕಳೆದ ಬಾರಿ ಮಂಗಳ ಕ್ರೀಡಾಂಗಣದಲ್ಲಿ ಕೆಳಗಿಳಿಸಿದ ರಾಜ್ಯ ಧ್ವಜ ಇಂದು ಉಡುಪಿಯ ಕ್ರೀಡಾಂಗಣದಲ್ಲಿ ಬಾನೆತ್ತರಕ್ಕೆ ಏರುವ ಸಿದ್ಧತೆಗಾಗಿ ಎನ್ಸಿಸಿ ಕ್ಯಾಡೆಟ್ಗಳ ಮೂಲಕವಾಗಿ ಆ ಧ್ವಜವನ್ನು ಸಕಲ ಗೌರವಗಳೊಂದಿಗೆ ತರಲಾಗಿದೆ. SMS ಎನ್ಸಿಸಿ ವಿದ್ಯಾರ್ಥಿಗಳಾದ ಸೀನಿಯರ್ ಅಂಡರ್ ಆಫೀಸರ್ ಕಮಾಂಡರ್ ರಾಘವೇಂದ್ರ ನಾಯಕ್, ಸಾರ್ಜೆಂಟ್ ರೇಷ್ಮಾ, ಸಾರ್ಜೆಂಟ್ ಸ್ವಾತಿ, ಸಾರ್ಜೆಂಟ್ ಆರತಿ, ಸಾರ್ಜೆಂಟ್ ಮಮತಾ ಇವರ ಮೂಲಕವಾಗಿ ಈ ಕ್ರೀಡಾ ಧ್ವಜವನ್ನು ಜೇಮ್ಸ್ ಬ್ರದರ್ಸ್ ಅವರ ವಾದ್ಯ ಮೇಳದ ಹಿಮ್ಮೇಳ ಧ್ವಜ ಸಕಲ ಗೌರವಗಳೊಂದಿಗೆ ಕ್ರೀಡಾಂಗಣಕ್ಕೆ ತಂದಿದ್ದು ಕ್ರೀಡಾ ಧ್ವಜಾರೋಹಣಕ್ಕಾಗಿ
ಕ್ರೀಡಾಂಗಣಕ್ಕೆ ಕ್ರೀಡಾ ಜ್ಯೋತಿಯನ್ನು ಹೊತ್ತು ತಂದಿರುವಂತಹ ಕ್ರೀಡಾಳುಗಳು ಬಾಲಕಿಯರ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಕಣ್ಮಣಿಗಳಾದ ಅಶ್ವಿನಿ, ರಮ್ಯಾ, ರಕ್ಷಾ, ಮಿಶ್ರಿಯಾ, ಶ್ವೇತಾ, ರಕ್ಷಿತಾ, ಗ್ರೀಷ್ಮಾ ಇವರುಗಳ ಮೂಲಕವಾಗಿ ಕ್ರೀಡಾ ಜ್ಯೋತಿಯನ್ನು ಕ್ರೀಡಾಂಗಣಕ್ಕೆ ತರಲಾಗಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅದ್ಭುತವಾದ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾ ತಾರೆ ಅರ್ಜುನ ಪ್ರಶಸ್ತಿ ಪುರಸ್ಕೃತ ಮಮತಾ ಪೂಜಾರಿ ಅವರ ಮೂಲಕವಾಗಿ ಕ್ರೀಡಾ ಜ್ಯೋತಿ ಪ್ರಜ್ವಲನವಾಗಲಿಕ್ಕಿದೆ. ಇದೀಗ ಕ್ರೀಡಾ ಜ್ಯೋತಿಯ ಆಗಮನ. ಒಲಿಂಪಿಕ್ ಕ್ರೀಡೆಗಳು ಎಲ್ಲೇ ನಡೆಯಲಿ ಒಲಿಂಪಿಯಾದ ಪವಿತ್ರ ತೋಪಿನಲ್ಲಿ ಜೀವದೇವತೆಯನ್ನು ಪ್ರಾರ್ಥಿಸಿಕೊಂಡು ಅರ್ಚಕರಂತೆ ಪೋಷಕನ್ನ ಧರಿಸಿ ನಿಮ್ನ ದರ್ಪಣವೊಂದರ ಸಹಾಯದಿಂದ ಸೂರ್ಯ ರಶ್ಮಿಯಿಂದ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಿ ಆ ಬಳಿಕ ಕ್ರೀಡಾಕೂಟ ನಡೆಯುವಲ್ಲಿಗೆ ಮಾನವನ ಓಟ, ವಿಮಾನ, ಹಡಗುಗಳ ಮೂಲಕವಾಗಿ ಕೊಂಡೊಯ್ಯುವ ಸಂಪ್ರದಾಯ. ಅದೇ ರೀತಿಯಲ್ಲಿ ಉಡುಪಿ ಜಿಲ್ಲೆಯ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಈ ರಾಜ್ಯ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸುವ ಸಂಪ್ರದಾಯಕ್ಕಾಗಿ 27ನೇ ತಾರೀಕು ಉಡುಪಿಯ ವೆಂಕಟರಮಣನ ಸನ್ನಿಧಾನದಿಂದ ದೇವರನ್ನ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಬೆಳಗಿಸಿದ ಈ ಕ್ರೀಡಾ ಜ್ಯೋತಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅದ್ಭುತವಾದ ಆಕರ್ಷಣೆಗಳ ಮೇಲೆ ಅಜ್ಜರ ಕಾಡಿನ ಕ್ರೀಡಾಂಗಣದಲ್ಲಿ ಪ್ರಜ್ವಲನಗೊಳ್ಳಲಿಕ್ಕಿದೆ. ಬಹಳಷ್ಟು ಸುಂದರವಾದಂತಹ, ಬಹಳಷ್ಟು ಆಕರ್ಷಕವಾಗಿರ್ತಕ್ಕಂತಹ ಕ್ರೀಡಾ ಜ್ಯೋತಿಯ ಪ್ರಜ್ವಲನ ಕಾರ್ಯಕ್ಕಾಗಿ ಸಿದ್ಧತೆ. ಅದ್ಭುತವಾದಂತಹ ಕ್ಷಣಗಣನೆ, ವಿಸ್ಮಯಕರವಾಗಿ ಈ ಒಂದು ಕ್ರೀಡಾ ಜ್ಯೋತಿಯ ಬೆಳಗುವಿಕೆ. ಈಗಾಗಲೇ 2 ದಿನಗಳ ಪರ್ಯಂತ ಕ್ರೀಡಾ ಜ್ಯೋತಿ ನಮ್ಮ ಕರಾವಳಿ ಜಿಲ್ಲೆಯನ್ನು ಸಂದರ್ಶಿಸಿ ಇದೀಗ ಕ್ರೀಡಾಂಗಣವನ್ನು ಪ್ರವೇಶಿಸಿದೆ. ಈ ಕ್ರೀಡಾ ಜ್ಯೋತಿಯನ್ನು ಹೊತ್ತು ತರುತ್ತಿರುವ ಬಾಲೆಯರು ಅಶ್ವಿನಿ, ರಮ್ಯಾ, ರಕ್ಷಾ, ಮಿಶ್ರಿಯಾ, ಶ್ವೇತಾ, ರಕ್ಷಿತಾ ಮತ್ತು ಗ್ರೀಷ್ಮಾ. ಬಾಲಕಿಯರ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಕ್ರೀಡಾ ಕಣ್ಮಣಿಗಳು ಈಗಾಗಲೇ ಶೈಕ್ಷಣಿಕ ಜಗತ್ತಿನಲ್ಲಿ ತನ್ನ ಸಾಧನೆ ರಾಷ್ಟ್ರೀಯ ಮಟ್ಟಕ್ಕೂ ಕೂಡ ವಾಲಿಬಾಲ್ ಮತ್ತು ಥ್ರೋಬಾಲಿನ ಮೂಲಕವಾಗಿ ಕ್ರೀಡಾಪಟುಗಳನ್ನು ಪರಿಚಯಿಸಿದ ಹೆಗ್ಗುರುತು ಬಾಲಕಿಯರ ಸರಕಾರಿ ಪದವಿ ಪೂರ್ವ ಕಾಲೇಜಿಗಿದೆ. ಶೈಕ್ಷಣಿಕವಾಗಿ 100% ಸಾಧನೆಯನ್ನು ಮಾಡಿದ ಈ ಬಾಲಕಿಯರಿಗೆ ಮತ್ತೊಮ್ಮೆ ಗಟ್ಟಿ ಚಪ್ಪಾಳೆ, ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಇದೀಗ ಕ್ರೀಡಾ ಜ್ಯೋತಿ ಆಗಮನವನ್ನು ಕಂಡುಕೊಂಡಿದೆ. ಕ್ರೀಡಾ ವಿಭಾಗದಿಂದ ಬಹಳಷ್ಟು ಸಾಧನೆಗಳನ್ನು ಗೈದು ಕಬಡ್ಡಿ ಆಟವನ್ನು ನೆಚ್ಚಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿನುಗಿ ಅರ್ಜುನ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುವಂತಹ ಕರಾವಳಿಯ ಹೆಮ್ಮೆಯ ಕ್ರೀಡಾ ತಾರೆ ಮಮತಾ ಪೂಜಾರಿ ಅವರಿದೀಗ ಕರಾವಳಿಯ ಕಣ್ಮಣಿ ಅದ್ಭುತವಾದ ರೀತಿಯಲ್ಲಿ ಕ್ರೀಡಾ ಜ್ಯೋತಿಯನ್ನು ಪ್ರಜ್ವಲನ ಮಾಡಲಿದ್ದಾರೆ. ಕ್ಷಣ ಕ್ಷಣವೂ ರೋಚಕವಾಗುವ ಸನ್ನಿವೇಶ. ಎಲ್ಲ ವಿದ್ಯಾರ್ಥಿಗಳ ಚಿತ್ತ ಕ್ರೀಡಾ ಜ್ಯೋತಿಯತ್ತ. ಒಲಿಂಪಿಕ್ ಕ್ರೀಡಾಕೂಟಗಳ ಉದ್ಘಾಟನೆಯ ಸಂದರ್ಭದಲ್ಲಿ ಜ್ಯೋತಿ ಬೆಳಗುವ ಕಾರ್ಯಕ್ರಮಕ್ಕಾಗಿ ಬಹಳಷ್ಟು ಮಹತ್ವ ನೀಡಿದ್ದನ್ನ ಇಂದು ಕೂಡ ನಾವು ನೆನಪಿಸಿಕೊಂಡವರಿದ್ದೇವೆ. ಇಲ್ಲಿ ಬೆಳಗಿದ ಕ್ರೀಡಾ ಜ್ಯೋತಿ ಗಟ್ಟಿ ಚಪ್ಪಾಳೆಯ ಸದ್ದಿನ ಸುದ್ದಿಯ ಮೇಲೆ ದಿಕ್ಕುಗಳಿಗೆ ರವಾನಿಸಿಕೊಂಡು ಸಾಗಿ ಹೋಗುತ್ತಿರುವಂತಹ ಕ್ರೀಡಾ ಜ್ಯೋತಿ ಕ್ಷಣ ಕ್ಷಣವೂ ರೋಮಾಂಚಕವಾಗಲಿಕ್ಕಿದೆ. ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲರ ಜ್ಯೋತಿಯನ್ನ ಮೇಲ್ಭಾಗಕ್ಕೆ ಕಳಿಸಿಕೊಡುತ್ತಿದ್ದೇವೆ. ಎಲ್ಲರ ಪ್ರಶ್ನೆ ಈ ಜ್ಯೋತಿ ಎಲ್ಲಿ ಬೆಳಗುತ್ತದೆ ಎಂದು. ಇದೀಗ ನಿಮ್ಮೆಲ್ಲರನ್ನ ರೋಮಾಂಚನಗೊಳಿಸಲಿಕ್ಕಿದೆ ಈ ಕ್ರೀಡಾ ಜ್ಯೋತಿ. ತಾವೆಲ್ಲರೂ ಕಂಡುಕೊಳ್ಳುತ್ತಿದ್ದಂತೆ ಕ್ರೀಡಾ ಜ್ಯೋತಿ ಪ್ರಜ್ವಲನವಾಗಲಿಕ್ಕಿದೆ ಜ್ಯೋತಿ ಪೀಠದಲ್ಲಿ. ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಇದೀಗ ಇತಿಹಾಸದಲ್ಲಿಯೇ ಪ್ರಥಮ ಬಾರಿಗೆ ಎಲ್ಲರ ಚಿತ್ತ ಕ್ರೀಡಾ ಜ್ಯೋತಿಯತ್ತ. ಎಲ್ಲರ ಆಕರ್ಷಣೆ ಈ ಕ್ರೀಡಾ ಜ್ಯೋತಿ ಕ್ರೀಡಾಂಗಣದ ಮಧ್ಯಭಾಗದಲ್ಲಿ ಸಾಗಿ ಹೋಗಲಿಕ್ಕಿದೆ. ಇದೀಗ ಕ್ರೀಡಾ ಜ್ಯೋತಿ ಸ್ಟ್ಯಾಂಡಿನಲ್ಲಿ ಆ ಜ್ಯೋತಿ ಹೋಗಿ ಅಲ್ಲಿ ಪ್ರಜ್ವಲನವಾಗಿ ನಮ್ಮ ರಾಜ್ಯ ಮಟ್ಟದ ಕ್ರೀಡಾಕೂಟದ ಉದ್ಘಾಟನೆಗೆ ಸಾಕ್ಷಿಯಾಗಲಿದೆ. ಬಂಧುಗಳೇ, ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಕ್ರೀಡಾ ಜ್ಯೋತಿ ಪ್ರಜ್ವಲನಕ್ಕೆ ಕ್ರೀಡಾ ಜ್ಯೋತಿ ಪ್ರಜ್ವಲನಗೊಂಡ ಸುದ್ದಿಯನ್ನ ವಿದ್ಯಾರ್ಥಿಗಳ ಚಪ್ಪಾಳೆಯ ಸದ್ದಿನ ಮೇಲೆ ರವಾನಿಸಿಕೊಂಡವರು ನಾವು. ಅತ್ಯಾಕರ್ಷಕ, ರಮಣೀಯ, ಅದ್ಭುತ, ನೋಡುಗರ ಕಣ್ಮನವನ್ನು ಸೆಳೆದ ಕ್ರೀಡಾ ಜ್ಯೋತಿ ಪ್ರಜ್ವಲನ. ಈ ಕ್ರೀಡಾಕೂಟದ ಉದ್ಘಾಟನೆಗೆ ಇದುವೇ ಶುಭ ಕಾಲ, ಶುಭ ಗಳಿಗೆ, ಶುಭ ಯೋಗ, ಶುಭ ಕರ್ಣ. ರಾಜ್ಯ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟ 2014 ಕೇಸರಿ, ಬಿಳಿ, ಹಸಿರು ಬಣ್ಣದ ಬಲೂನನ್ನು ಬಾನೆತ್ತರಕ್ಕೆ ಹಾರಿ ಬಿಡುವುದರ ಮೂಲಕ ಸನ್ಮಾನ್ಯ
ಕಿಮ್ಮನೆ ರತ್ನಾಕರ್, ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರ ನಮ್ಮ ಈ ಒಂದು ಕ್ರೀಡಾಕೂಟದ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕ್ರೀಡಾಳುಗಳ ಪ್ರತಿಜ್ಞಾ ಸ್ವೀಕಾರಕ್ಕಾಗಿ ಸಜ್ಜಾಗುತ್ತಿರುವಂತಹ ನಾವು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಪ್ರತಿಜ್ಞೆಯನ್ನು ಸ್ವೀಕರಿಸಿಕೊಳ್ಳಲಿಕ್ಕಿದ್ದಾಳೆ ಬಾಲಕಿಯರ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಹೆಮ್ಮೆಯ ಕಣ್ಮಣಿ, ಕ್ರೀಡಾ ಕ್ಷೇತ್ರದ ಸಾಧಕಿ, ಎಲ್ಲರನ್ನ ಅಕ್ಷತಾ ವಿನಂತಿಸಿಕೊಳ್ಳುತ್ತೇವೆ. ಆಸೀನರಲ್ಲಿ ಎಲ್ಲರೂ ಆಸೀನ. ಇದೀಗ ಕ್ರೀಡಾಳುಗಳ ಪ್ರತಿಜ್ಞಾ ಸ್ವೀಕಾರಕ್ಕಾಗಿ ನಾವೆಲ್ಲ ಸಜ್ಜಾಗಿದ್ದೇವೆ. ಅಥ್ಲೇಟ್ ಸಾವಧಾನ್. Raise your right hand forward up. ಇದೀಗ ಎಲ್ಲರ ಪರವಾಗಿ ಅಕ್ಷತಾ ಪ್ರತಿಜ್ಞೆಯನ್ನು ಸ್ವೀಕರಿಸಿಕೊಳ್ಳಲಿಕ್ಕಿದ್ದಾರೆ. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ವಿದ್ಯಾರ್ಥಿಗಳ ರಾಜ್ಯ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ಕ್ರೀಡೆಯ ಉನ್ನತಿಗಾಗಿ ನಿರ್ಣಾಯಕರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡಾ ಮನೋಭಾವದಿಂದ ನಮ್ಮ ಸಂಸ್ಥೆಗಳ, ಜಿಲ್ಲೆಯ ಹಾಗೂ ರಾಜ್ಯದ ಹಿರಿಮೆಯನ್ನು ಎತ್ತರಿಸುವೆವು ಎಂದು ಪ್ರತಿಜ್ಞೆ ಮಾಡುತ್ತೇವೆ. Hands down. ಧನ್ಯವಾದಗಳು. ಮುಂದೆ ಕ್ರೀಡಾ ಅಧಿಕಾರಿಗಳಿಂದ ಪ್ರತಿಜ್ಞಾ ಸ್ವೀಕಾರ. ಇದಕ್ಕಾಗಿ ಎಲ್ಲ ಅಧಿಕಾರಿಗಳ ಪರವಾಗಿ ಪ್ರತಿಜ್ಞೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ ಶ್ರೀ ಸೀತಾರಾಮ್ ಶೆಟ್ಟಿ, ದೈಹಿಕ ಶಿಕ್ಷಣ ಶಿಕ್ಷಕ, PKS ಪ್ರೌಢಶಾಲೆ ಕಳತೂರು. Officials, attention. Raise your right hand forward up. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ವಿದ್ಯಾರ್ಥಿಗಳ ರಾಜ್ಯ ಕ್ರೀಡಾಕೂಟದಲ್ಲಿ ಅಧಿಕಾರಿಗಳಾಗಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ಕ್ರೀಡೆಯ ಉನ್ನತಿಗಾಗಿ ನಮಗೆ ವಹಿಸಿದ ಅಧಿಕಾರವನ್ನು ನಿಜವಾದ ಕ್ರೀಡಾ ಮನೋಭಾವದಿಂದ ನಿರ್ವಹಿಸಿ ನಮ್ಮ ರಾಜ್ಯದ ಹಿರಿಮೆಯನ್ನು ಎತ್ತರಿಸುವೆವು ಎಂದು ಪ್ರತಿಜ್ಞೆ ಮಾಡುತ್ತೇವೆ. Hands down. Thank you. Stand at ease. ಧನ್ಯವಾದಗಳು.